ನಮಸ್ಕಾರ. ಸ್ವಲ್ಪ ಕಾಲದ ನಂತರ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. BNSನ ಯೂನಿಟ್ 2ನ ಇನ್ನೊಂದು ವಿಡಿಯೋ ತೆಗೆದುಕೊಂಡು BNS 2023 and we are discussing unit 2 and I very well know that I may not be able to complete ಆಲ್ ದ ಯೂನಿಟ್ಸ್. ನಿಮಗೆ ಒಂದು ಗಮನಕ್ಕೆ ತರ್ತಾ ಇದ್ದೀನಿ, BNSಗೆ ಸಂಬಂಧಪಟ್ಟಂತಹ ಎಲ್ಲ ಪರೀಕ್ಷಾ ಸಮಸ್ಯೆಗಳನ್ನು ನಾನು ನನ್ನ ಹೋದ ವರ್ಷದ ವಿಡಿಯೋನಲ್ಲಿ ಸಾಲ್ವ್ ಮಾಡಿದ್ದೀನಿ ಪ್ರಾಬ್ಲಮ್ಗಳನ್ನು. ಈ ವರ್ಷ ನಾವು ತಡವಾಗಿ BNS ಪಾಠವನ್ನು ಪ್ರಾರಂಭ ಮಾಡಿದ್ದೀವಿ. ಆದ್ದರಿಂದ ಥಿಯರಿ ಪೋರ್ಷನ್ ಮುಗಿಯೋದು ಕಷ್ಟ ಸಾಧ್ಯ. ಆದರೆ ಎಷ್ಟು ಸಾಧ್ಯ ಆಗ್ತದೆ ಎಕ್ಸಾಮ್ವರೆಗೆ ಅಷ್ಟು ಪಾಠಗಳನ್ನು ನಾನು ಮಾಡ್ತೀನಿ. ಯೂನಿಟ್ 2 ಮುಗಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮದು 19 ಅಥವಾ 2ನೇ ತಾರೀಕು 9ನೇ ತಾರೀಕು ನಂತರ ಎಕ್ಸಾಮ್ ಇದೆ ಅಂದ್ಕೊಳ್ತೀನಿ. ಅಷ್ಟರೊಳಗೆ ಸಾಧ್ಯ ಆದಷ್ಟು ಪೋರ್ಷನನ್ನು ಮುಗಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ಟುಡೇ ಐ ಆಮ್ ಡಿಸ್ಕಸಿಂಗ್ ಕ್ರಿಮಿನಲ್ ಕಾನ್ಸ್ಪಿರಸಿ. ಕ್ರಿಮಿನಲ್ ಕಾನ್ಸ್ಪಿರಸಿ ಅಂದರೆ ಅಪರಾಧಿಕ ಸಂಚು ಅಂತ ಹೇಳ್ಬೋದು ನಾವು. ಅಪರಾಧಿಕ ಸಂಚು. ಸಂಚು ಅಂದರೆ ಏನು ಅಂತಂದರೆ, ಇದು ತುಂಬ ಇಂಟೆಲಿಜೆಂಟ್ ಇರುವಂತಹವರು ಮಾಡುವ ಕೃತ್ಯ. ನೇರವಾಗಿ ತಾವು ಮಾಡೋದಿಲ್ಲ, ಅಥವಾ 4-5 ಜನ ಸೇರಿಕೊಂಡು, ಅಬೇಟ್ಮೆಂಟ್ ಅಂದರೆ ನಾವು ಆ ರೀತಿ ಹೇಳ್ಬೋದು. ಇಲ್ಲಿ 4-6 ಜನ ಸೇರಿಕೊಂಡು ಒಂದು ಕೆಲಸವನ್ನು ಮಾಡುವಂಥದ್ದು. ಅದಕ್ಕೆ ನಾವೇನಂತೀವಿ, ಸಂಚು ಅಂತ ಹೇಳ್ತೀವಿ. ಈ ಸಂಚಿನ ವಿಷಯದ ಮೇಲೆ ಇವತ್ತು 2 ಸೆಕ್ಷನ್ ಇದಾವೆ. ದೇರ್ ಆರ್ ಓನ್ಲಿ 2 sections ಟು ಡಿಸ್ಕಸ್. Section 1 talks about criminal conspiracy. What is meant by criminal conspiracy? In that Section 1, Part 2 itself talks about its punishments also. Its punishments also. So that is what it talks. And Section 2 talks about attempt. 2. ಒಂದು ಕಾನ್ಸ್ಪಿರಸಿ ಕಂಪ್ಲೀಟ್ ಆಗುವಂಥದ್ದು. ಕಾನ್ಸ್ಪಿರಸಿ ಪ್ರಕಾರ ಏನು ಪ್ಲ್ಯಾನ್ ಮಾಡಿರ್ತಾರೋ ಪ್ಲ್ಯಾನ್ ಸಕ್ಸಸ್ಫುಲ್, ರೈಟ್. 2ನೇದೇನು ಅಂತಂದರೆ, ಪ್ಲ್ಯಾನ್ ಮಾಡಿರ್ತಾರೆ ಆದರೆ ಪ್ಲ್ಯಾನ್ ಸಕ್ಸಸ್ಫುಲ್ ಆಗೋದಿಲ್ಲ. ಅದಕ್ಕೇ ನೀವು ಒಂದು ಗಮನಿಸಬೇಕು, ಕ್ರಿಮಿನಲ್ ಕಾನ್ಸ್ಪಿರಸಿಯೂ ಕೂಡ ಅಬೇಟ್ಮೆಂಟ್ ಥರ ಇನ್ಚಾಔಟ್ ಕ್ರೈಮ್. ಏನು ಇನ್ಚಾಔಟ್ ಕ್ರೈಮ್ ಅಂದರೆ, ಸಂಪೂರ್ಣ ಮುಗಿಯಲಾರದಂತಹ, ಅರ್ಧ ಆಗುವಂತಹ ಕೆಲಸ. ಈ ಅರ್ಧ ಆಗುವಂಥ ಕೆಲಸದಲ್ಲಿ ಒಂದನೇದನ್ನು ನಾವು ಅಬೇಟ್ಮೆಂಟನ್ನು ಇವಾಗಲೇ ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಸಿಮಿಲರ್ಲಿ today we are discussing another concept called inchoate crime, that is conspiracy, criminal conspiracy. If the conspiracy amounts to an offense as declared by BNS, then it is criminal conspiracy, right? So what are the conspiracies now, and how conspiracy is defined, we will see. ಇಲ್ಲಿ ಅಪರಾಧಿಕ ಸಂಚು ಅಂದ್ರೇನು ಮತ್ತು ಈ ಅಪರಾಧಿಕ ಸಂಚಿಗೆ ಏನೇನು ಶಿಕ್ಷೆಗಳಿದೆ, ಈ ಹೆಡ್ಡಿಂಗನ್ನು ಬಿಟ್ಬಿಡಿ. ಹೆಡ್ಡಿಂಗ್ ಈಸ್ ಐ ಥಿಂಕ್ ರಾಂಗ್ಲಿ ರಿಟನ್, ದಿಸ್ ಹೆಡ್ಡಿಂಗ್ ಅಪರಾಧಿಕ. ದಿಸ್ ಈಸ್ ನಾಟ್ ದಿಸ್ ಪರ್ಟಿಕ್ಯುಲರ್ ಹೆಡ್ಡಿಂಗ್. ನಾವು ಐ ವಿಲ್ ಗೋ ಟು ದ ಸೆಕ್ಷನ್ ಓನ್ಲಿ, ದೆನ್ ಐ ವಿಲ್ ಟೆಲ್ ಆಲ್ ದ ಥಿಂಗ್ಸ್. ಕಾನ್ಸ್ಪಿರಸಿ ಆಫ್ ತೆಗೆದುಬಿಡಿ. ಕ್ರಿಮಿನಲ್ ಕಾನ್ಸ್ಪಿರಸಿ. ಸೆಕ್ಷನ್ 61 ಟಾಕ್ಸ್ ಅಬೌಟ್ ಕ್ರಿಮಿನಲ್ ಕಾನ್ಸ್ಪಿರಸಿ. ನೋಡಿ, ಒಂದು ಕಾನೂನು ಬಾಹಿರ ಕೃತ್ಯವನ್ನು ಮಾಡಿದರೆ, ಇಲ್ಲೀಗಲ್ ಆ್ಯಕ್ಟ್, ಅಕ್ರಮ ಕಾರ್ಯವನ್ನು ಮಾಡಿದರೆ, ಅಥವಾ ಅಕ್ರಮವಲ್ಲದ ಕಾರ್ಯ ಅಂದರೆ ಲೀಗಲ್ ಆ್ಯಕ್ಟೇ ಮಾಡ್ತೀರಿ ನೀವು, ಅಕ್ರಮವಲ್ಲದ ಕಾರ್ಯ, ಆದರೆ ಮಾಡುವ ಪದ್ಧತಿ ಇದೆಯಲ್ಲ ಅದು ಅಕ್ರಮ ಆಗಿದ್ರೆ, ಅಕ್ರಮ ಸಾಧನಗಳ ಮೂಲಕ,
an act which is not illegal. Which is not illegal means it is legal. Which is legal. But doing it by illegal means. Right? ಯಾರು ಮಾಡಬೇಕು? Who has to do it? ಅಕಸ್ಮಾತ್ ಒಬ್ಬನೇ ಒಬ್ಬ ಮಾಡಿದ ಅಂತ ಇಟ್ಕೊಳ್ಳಿ. If one person is doing this, then this section will not be attracted. This section gets attracted only when there are more than one person. Only when there are more than one person. ಈ ಕೃತ್ಯಗಳನ್ನು ಕ್ರಿಮಿನಲ್ ಆಕ್ಟನ್ನು ಅಥವಾ ಕಾನೂನಾತ್ಮಕ ಕ್ರಿಯೆಯನ್ನು ಕಾನೂನು ಬಾಹಿರ ಕ್ರಮಗಳಿಂದ ಮಾಡಿದರೆ ಈ ಎರಡು ಒಬ್ಬನೇ ಮಾಡಿದ್ದ ಅಂತ ಇಟ್ಕೊಳ್ಳಿ, ಇಟ್ ಸಿಂಪ್ಲಿ ಬಿಕಮ್ಸ್ ಕ್ರೈಮ್. ಇಟ್ ಸಿಂಪ್ಲಿ ಬಿಕಮ್ಸ್ ಕ್ರೈಮ್. ಆದರೆ ಇವುಗಳನ್ನೇ ಯಾರು ಮಾಡ್ತಾರೆ? ವೆನ್ 2 or more persons, ಒಬ್ಬರಿಗಿಂತ ಹೆಚ್ಚು ಜನ ಸೇರ್ಕೊಂಡು ಮಾಡ್ತಾರೆ. ಒಬ್ಬರಿಗಿಂತ ಹೆಚ್ಚು ಜನ ಸೇರ್ಕೊಂಡು ಮಾಡ್ತಾರೆ. ಆಮೇಲೆ ಸೇರ್ಕೊಂಡು ಮಾಡುವಂಥ ಸಂದರ್ಭದಲ್ಲಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದೇ ಎಗ್ರಿ. ದೇರ್ ಈಸ್ ಎನ್ ಎಗ್ರಿಮೆಂಟ್. ದೇರ್ ಈಸ್ ಎನ್ ಎಗ್ರಿಮೆಂಟ್ ವಿತ್ ದ ಕಾಮನ್ ಆಬ್ಜೆಕ್ಟ್. ಅವರ ಆ ಎಗ್ರಿಮೆಂಟ್ನಲ್ಲಿ ಉದ್ದೇಶ ಏನಿರ್ತದೆ? ಒಂದೇ ಉದ್ದೇಶ ಇರ್ತದೆ. ಏನು? ಆಕ್ಟ್ ಟು ಡೂ ಆರ್ ಕಾಸ್ ಟು ಬಿ ಡನ್. ಆರ್ ಒಂದು ಕೃತ್ಯವನ್ನ ಮಾಡುವಂಥದ್ದು ಅಥವಾ ಆಗುವಂತೆ ನೋಡಿಕೊಳ್ಳುವುದು, ಕೃತ್ಯ ಆಗುವಂತೆ ನೋಡಿಕೊಳ್ಳುವುದು. ಈ ಒಂದು ಒಪ್ಪಂದ ಇದೆಯಲ್ಲ, ಆ ಒಪ್ಪಂದ ಈ ಎರಡು ಕಾರಣಗಳಿಗೆ ಆಗಿದ್ದರೆ ಅದನ್ನು ನಾವೇನಂತೀವಿ ಅಂತಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಹೇಳ್ತೀವಿ. ವಿಲ್ ಕಾಲ್ ಇಟ್ ಆಸ್ ಕ್ರಿಮಿನಲ್ ಕಾನ್ಸ್ಪಿರಸಿ, ಅಪರಾಧಿಕ ಸಂಚು ಅಂತ ಹೇಳ್ತೀವಿ. ವೆನ್ 2 or more persons ಮೇಕ್ ಎನ್ ಅಗ್ರಿಮೆಂಟ್. ಎನ್ ಅಗ್ರಿಮೆಂಟ್, ಅದಕ್ಕೇನೆ ಕಾಂಟ್ರಾಕ್ಟ್ ಲಾನಲ್ಲಿ ಒಂದು ಮಾತು ಹೇಳ್ತೀವಿ ನಾವು, ಆಲ್ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ಸ್, ಬಟ್ ಆಲ್ ಕಾಂಟ್ರಾಕ್ಟ್ಸ್ ಆರ್ ನಾಟ್ ಅಗ್ರಿಮೆಂಟ್ಸ್. ದಿಸ್ ಈಸ್ ಒನ್ ಸಚ್ ಕಾಂಟ್ರಾಕ್ಟ್. This is one such agreement which is not a contract. This criminal conspiracy is agreement, but it is not a contract because it is doing illegal things. It is doing illegal things. So, it is a contract not enforceable by law. On the other hand, it is a contract invites you BNS. It is a contract invites you BNS. ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. When 2 or more persons agree with the common object to do or cause to be done, ಇಬ್ಬರು ಅಥವಾ ಹೆಚ್ಚಿನ ಜನ ವ್ಯಕ್ತಿಗಳು ಸಾಮಾನ್ಯ ಉದ್ದೇಶದೊಂದಿಗೆ ಈ ಕೆಳಗಿನ ಯಾವುದಾದನ್ನು ಮಾಡಲು ಅಥವಾ ಮಾಡಿಸಲು ಒಪ್ಪಂದ ಮಾಡಿಕೊಂಡರೆ ಈ ವಿಷಯದ ಬಗ್ಗೆ ಅದು ಏನಾಗುತ್ತೆ? ಅಪರಾಧಿಕ ಸಂಚು ಆಗುತ್ತೆ. ಇಟ್ ಬಿಕಮ್ಸ್ ಎ ಕ್ರಿಮಿನಲ್ ಕಾನ್ಸ್ಪಿರಸಿ. ದಟ್ ಇಸ್ ಇಟ್. ದೆನ್ ಹಿಯರ್ an explanation is given for this. An explanation. This is to be read very carefully. This explanation has to be read very carefully. ಏನಿದೆ explanation? It is immaterial whether the illegal act is the ultimate object or incidental. ನೀವೇನು ಈ ಒಪ್ಪಂದ ಮಾಡಿದ್ರಲ್ವಾ, ಅದು ಒಪ್ಪಂದ ಒಂದು ಆಬ್ಜೆಕ್ಟನ್ನು, ಉದ್ದೇಶವನ್ನು ಈಡೇರಿಸಲಿಕ್ಕೆ ಅಂತ ಹೇಳಿ ಏನಂತೀವಿ ಅಷ್ಟೇ ಅಲ್ಲ, ಅದು ಅದೇ ಕ್ಷಣದಲ್ಲಿ ಆಗಿದ್ರೂ ಪರವಾಗಿಲ್ಲ. ಒಂದು ಇನ್ಸಿಡೆಂಟಲ್ಲಿ ಆ ರೀತಿ ನಡೆದು ಹೋದ್ರೂ ಪರವಾಗಿಲ್ಲ, ಅಲ್ಲೇ ನಿಮ್ಮ ಒಪ್ಪಂದ ಆಗಿರ್ಬೋದು. ದೆನ್ ಆಲ್ಸೋ ಇಟ್ ಈಸ್ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಹೇಳ್ತಾರೆ. ಸಿ ವಾಟ್ ಆರ್ ಆಲ್ ದ ಇನ್ಗ್ರೀಡಿಯೆಂಟ್ಸ್ ಆಫ್ ಕ್ರಿಮಿನಲ್ ಕಾನ್ಸ್ಪಿರಸಿ. ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಏನೇನು ಇರಬೇಕು ಅಂತ ಹೇಳಿ ಏನಾದರೂ ನಾವು ಇನ್ಗ್ರೀಡಿಯೆಂಟ್ಸ್ ನೋಡೋದಾದ್ರೆ, ದೀಸ್ ಆರ್ ದ 2 things. ಎನ್ ಅಗ್ರಿಮೆಂಟ್ ಟು ಕಾನ್ಸ್ಪೈರ್, ಸಂಚು ಮಾಡಲು ಒಪ್ಪಂದವಿರಬೇಕು. ಸಂಚು ಮಾಡಲು ಮನಸ್ಸು ಒಪ್ಪಿರಬೇಕು. ಸಂಚು ಮಾಡಲು ಒಪ್ಪಂದ. ಇದೇನು ರೈಟಿಂಗ್ ಅಲ್ಲಿ ಇರ್ಬೇಕಂತೇನಿಲ್ಲ. ಇಬ್ಬರು ಮನಸ್ಸು ಒಂದೇ ಉದ್ದೇಶವನ್ಕಾಗಿ ಒಪ್ಕೋಬೇಕು. ಒಂದೇ ಉದ್ದೇಶಕ್ಕಾಗಿ ಇಬ್ಬರು ಮನಸ್ಸುಗಳು, ಇಬ್ಬರು ಇರ್ಬೋದು, 3 ಇರ್ಬೋದು, ಎನಿ ನಂಬರ್, ಲಿಮಿಟೇಷನ್ ಇಲ್ಲ. ಯಾವುದಕ್ಕೆ ಒಪ್ಪಂದ ಇರಬೇಕು? ಫಾರ್ ಡೂಯಿಂಗ್ ಇಲ್ಲಿಗಲ್, ಅಂದ್ರೆ ಅಪರಾಧ.
ಅಪರಾಧ ಮಾಡಲು. ಆರ್ ಲೀಗಲ್ ಆಕ್ಟ್, ಕಾನೂನಾತ್ಮಕ ಕ್ರಿಯೆ. ಲೀಗಲ್ ಆಕ್ಟ್, ಕಾನೂನಾತ್ಮಕ ಕ್ರಿಯೆ. ಈ ಕಾನೂನಾತ್ಮಕ ಕ್ರಿಯೆಯನ್ನು ಹೆಂಗ್ ಮಾಡ್ತೀರಿ ನೀವು? ಕಾನೂನು ಬಾಹಿರ ವಿಧದಲ್ಲಿ, ಕಾನೂನಿಗೆ ವಿರುದ್ಧವಾದ ವಿಧದಲ್ಲಿ, ವಿಧದಲ್ಲಿ ಮಾಡಿದರೆ ಈ ಎರಡು ಸಂದರ್ಭದಲ್ಲಿ ಏನಾಗುತ್ತದು? ಇಟ್ ಬಿಕಮ್ಸ್ ಎ ಕ್ರಿಮಿನಲ್ ಕಾನ್ಸ್ಪಿರಸಿ. ಅಪರಾಧಿಕ ಸಂಚು ಆಗುತ್ತೆ. ಈ ಒಂದು ಅಪರಾಧಿಕ ಸಂಚಿನಲ್ಲಿ ಏನು ಎಲಿಮೆಂಟ್ಗಳಿರ್ತವೆ ಅಂತ ನಾವೇನಾದ್ರೂ ನೋಡೋದಾದ್ರೆ, ಇದರಲ್ಲಿ ಏನು ಅಂಶಗಳು, ಎಲಿಮೆಂಟ್ಸ್ ಅಂದ್ರೆ ಇಲ್ಲಿ ನಾವೇನು ಹೇಳ್ಬೋದು? ಅಂಶಗಳು. ಆಕ್ಚುಲಿ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಲಕ್ಷಣಗಳು, ಇಲ್ಲಿ ಅಂಶಗಳು ಏನಿರ್ತಾವ ನಾವು ನೋಡೋದಾದ್ರೆ, ಇಲ್ಲಿ ಅವರ ಉದ್ದೇಶ ಏನನ್ನೋ ಅಚೀವ್ ಮಾಡೋದಿರ್ತದೆ, ಏನನ್ನೇ ಪಡ್ಕೊಳ್ಳೋದಿರ್ತದೆ. ಅವರ ಉದ್ದೇಶ ಏನನ್ನ ಪಡ್ಕೊಳ್ಳೋದಿರ್ತದೆ. ಆ ಪಡ್ಕೊಳ್ಳುವಂತಹ ಉದ್ದೇಶಕ್ಕೆ ಅವ್ರು ಏನ್ ಮಾಡ್ತಾರೆ? ಎಲ್ಲರೂ ಒಟ್ಟು ಸೇರಿ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಆ ಯೋಜನೆ ಹೇಗಿರ್ತದೆ ಅಂದ್ರೆ ಅವರ ಉದ್ದೇಶ ಸಫಲ ಆಗುವಾಗಿರ್ತದೆ. ಆಮೇಲೆ ಆ ಯೋಜನೆಯಲ್ಲಿ ಕೆಲವು ಜನ ಏನ್ ಮಾಡ್ತಾರೆ? ಸೇರ್ಕೊಳ್ತಾರೆ, ಒಪ್ಪಂದವನ್ನು ಮಾಡ್ಕೋತಾರೆ. ಏನಕ್ಕೆ? ಆ ಒಂದು ಉದ್ದೇಶವನ್ನು ಈಡೇರಿಸಲಿಕ್ಕೆ. ಇವು ಈ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿಯ ಏನು ಉದ್ದೇಶಗಳು, ಏನು ಅಂಶಗಳು. ಒಂದು ಉದ್ದೇಶ ಇರಬೇಕು. ಈ ಉದ್ದೇಶ ಈಡೇರಿಸಲಿಕ್ಕೆ ಒಂದು ಏನ್ ಮಾಡ್ಬೇಕು? ನೀವು ಯೋಜನೆ ತಯಾರು ಮಾಡಬೇಕು, ಪ್ಲಾನ್. ಆಮೇಲೆ ಒಂದು ಒಪ್ಪಂದವನ್ನು ಮಾಡ್ಕೋಬೇಕು. ಏನಕ್ಕೆ? ಈ ಉದ್ದೇಶ ಈಡೇರಿಸಲಿಕ್ಕೆ ಒಪ್ಪಂದವನ್ನು ಮಾಡ್ಕೋಬೇಕು. ಒಪ್ಪಂದ ಮಾಡ್ಕೋಬೇಕು ಅಂತಂದ್ರೆ ಮಿನಿಮಮ್ ಎಷ್ಟು ಜನ ಬೇಕು? ಇಬ್ಬರು ಬೇಕು. ಮಿನಿಮಮ್ 2 ಅಂದ್ರೆ 2 or more people. ಇಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಒಬ್ಬನಿಂದ ಆಗೋದೇ ಇಲ್ಲ, ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಇದರಲ್ಲಿ ಇರಬೇಕಾಗ್ತದೆ. ಈ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಈ ರೀತಿ ಮಾಡಿದ್ರೆ ಪನಿಷ್ಮೆಂಟ್ ಏನಾಗುತ್ತೆ ಅನ್ನೋದನ್ನ 61(2) ನಲ್ಲಿ ಹೇಳ್ತಾರೆ. 61(2) ನಲ್ಲಿ ಈ ರೀತಿಯ ಕ್ರಿಮಿನಲ್ ಕಾನ್ಸ್ಪಿರಸಿಗೆ ಪನಿಷ್ಮೆಂಟ್ ಏನಾಗುತ್ತೆ ನೋಡಿ. ವೆನ್ ನೋ ಎಕ್ಸ್ಪ್ರೆಸ್ ಪ್ರೊವಿಷನ್ ಈಸ್ ಮೇಡ್ ಇನ್ ದಿಸ್ ಸಂಹಿತ, ಈ ರೀತಿ ಕ್ರಿಮಿನಲ್ ಕಾನ್ಸ್ಪಿರಸಿಗೆ ನಾವು ಸಂಹಿತೆಯಲ್ಲಿ ಏನಾದರೂ ಇಂಥ ಶಿಕ್ಷೆ ಅಂತ ಹೇಳಿದ್ರೆ ದಟ್ ಈಸ್ ಓಕೆ, ಅದೇ ಶಿಕ್ಷೆ ಕೊಡ್ಬೋದು. ಹೇಳದೆ ಹೋದಂತಹ ಸಂದರ್ಭದಲ್ಲಿ ಈ ಶಿಕ್ಷೆ ಅಪ್ಲೈ ಆಗುತ್ತೆ. ವಾಟ್ ಈಸ್ ರಿಟನ್ ಹಿಯರ್ ಈಸ್ ಅಪ್ಲೈಡ್. ಏನ್ ಅಪ್ಲೈ ಆಗುತ್ತೆ? ಟು ಕಮಿಟ್ ಎನ್ ಅಫೆನ್ಸ್ ಪನಿಷಬಲ್ ವಿತ್ ಡೆತ್. ಅಕಸ್ಮಾತ್ ಕ್ರಿಮಿನಲ್ ಕಾನ್ಸ್ಪಿರಸಿಯಿಂದ ನೀವು ಮಾಡುವಂತಹ ಅಪರಾಧದ ಶಿಕ್ಷೆ ಏನಿತ್ತು ಅಂದ್ರೆ ಅದು ಡೆತ್ ಇತ್ತು, ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಇತ್ತು, ಅಥವಾ ರಿಗರಸ್ ಇಂಪ್ರಿಸನ್ಮೆಂಟ್ ಇತ್ತು. ಎಷ್ಟು 2 ವರ್ಷಕ್ಕಿಂತ ಹೆಚ್ಚಿನ. ನೋಡಿ, ಒಂದು ಲೈಫ್ ಇಂಪ್ರಿಸನ್ಮೆಂಟ್, ಇನ್ನೊಂದು ಡೆತ್, ಅಥವಾ RI ಅಬೌವ್ 2 years. ಈ ರೀತಿಯಾದಂತಹ ಪನಿಷ್ಮೆಂಟ್ ಇರಬೇಕು. ಕಂಡೀಷನ್ ನಂಬರ್ 1. ಕಂಡೀಷನ್ ನಂಬರ್ 2, ಈ ಕಾನೂನಿನಲ್ಲಿ ಈ ವಿಷಯಕ್ಕೆ ಕ್ರಿಮಿನಲ್ ಕಾನ್ಸ್ಪಿರಸಿಗೆ ಬೇರೆ ಶಿಕ್ಷೆ ಇರಬಾರ್ದು. ಇಲ್ಲ ಅಂದ್ರೆ ನೀವು ಈ ರೀತಿಯಾದಂತಹ ಅಪರಾಧಗಳನ್ನು ಮಾಡಲಿಕ್ಕೆ ಅಬೇಟ್ ಮಾಡಿದರೆ ಏನ್ ಶಿಕ್ಷೆ ಇರುತ್ತೋ ಅದೇ ಶಿಕ್ಷೆ ಅನ್ವಯ ಆಗುತ್ತೆ. ಅಬೇಟ್ ಮಾಡಲಿಕ್ಕೆ ಏನ್ ಶಿಕ್ಷೆ ಇರುತ್ತೋ ಅದೇ ಶಿಕ್ಷೆ ಇಲ್ಲಿ ಅನ್ವಯ ಆಗುತ್ತೆ ಅಂತ ಹೇಳಿ ಈ ಒಂದು ಕಾನೂನು ಹೇಳುತ್ತೆ. ಬಿ, ವಾಟ್ ಬಿ ಸೇಸ್? P says is this: other than criminal conspiracy to commit an offense punishable as aforesaid. As aforesaid ಅಂದ್ರೆ ಇಲ್ಲಿ ಏನಲ್ಲಿ ಹೇಳಿದ್ವಲ್ಲ ಇದು, ಇಲ್ಲಿ ಹೇಳಿದ್ದನ್ನ ಬಿಟ್ಟು ಬೇರೆ ಅಪರಾಧ ಮಾಡಿದ್ರೆ, ಇಲ್ಲಿ ಹೇಳಿದ್ದನ್ನು ನೋಡಿ, other than criminal conspiracy to commit an offense punishable as aforesaid, ಇದನ್ನು ಹೊರತುಪಡಿಸಿ ಶಾಲ್ ಬಿ ಪನಿಷ್ಡ್ ವಿತ್ ಇಂಪ್ರಿಸನ್ಮೆಂಟ್.
ಆಫ್ ಐದರ್ ಡಿಸ್ಕ್ರಿಪ್ಷನ್ ಫಾರ್ ಎ ಟರ್ಮ್ ನಾಟ್ ಎಕ್ಸೀಡಿಂಗ್ 6 months. ಮೇಲೆ ಹೇಳಿದ ಅಪರಾಧಗಳು ಅಂದರೆ ಲೈಫ್ ಇಂಪ್ರಿಸನ್ಮೆಂಟ್, ಡೆತ್ ಅಥವಾ RI ಅಬೌವ್ 2 years. ಈ ರೀತಿಯ ಅಪರಾಧಗಳಲ್ಲದೆ ಇವು ಅಲ್ಲದೇನೆ ಬೇರೆ ಅಪರಾಧ ಮಾಡಿದರೆ ಬೇರೆ ಅಪರಾಧವನ್ನು ಮಾಡಿದರೆ ಆವಾಗ ನಿಮಗೆ ಏನು ಶಿಕ್ಷೆ ಆಗುತ್ತೆ? ಗರಿಷ್ಠ 6 ತಿಂಗಳ ಶಿಕ್ಷೆ ಆಗುತ್ತೆ. ಗರಿಷ್ಠ ನಾಟ್ ಎಕ್ಸೀಡಿಂಗ್ 6 months ಅಂದರೆ 6 ತಿಂಗಳ ಶಿಕ್ಷೆ ಆಗುತ್ತೆ. ನಿಮಗೆ ದಂಡ ಆಗುತ್ತೆ. ಆರ್ ವಿತ್ ಬೋತ್. Therefore 6 months / fine / both. ಸೊ ಈ ಶಿಕ್ಷೆಯನ್ನ ನೀವು ಅನುಭವಿಸಬೇಕಾಗ್ತದೆ. At the same thing I have written it here. What are the punishments? I have made it as a statement here. ಏನು? If such criminal conspiracy involves death, life imprisonment, rigorous imprisonment about 2 years, he is to be punished as a abettor. ಅಬೇಟರ್ ಹೆಂಗೆ ಪನಿಷ್ಮೆಂಟ್ ಕೊಡ್ತೀವಿ ಹಾಗೆ ಇವನಿಗೆ ಪನಿಷ್ಮೆಂಟ್ ಕೊಡಬೇಕು. ಅಬೇಟರ್ಗೆ ಹೆಂಗಿರುತ್ತೆ ಅಂತಂದರೆ ಕೆಲವು ಸಂದರ್ಭದಲ್ಲಿ ಏನು ಒರಿಜಿನಲ್ ಶಿಕ್ಷೆ ಇರುತ್ತೋ ಅದೇ ಶಿಕ್ಷೆ ಕೊಡುವಂಥದ್ದು ಇರುತ್ತೆ. ಇಲ್ಲೂ ಕೂಡ ಅದೇ ಅಪ್ಲೈ ಆಗುತ್ತೆ. ಇಫ್ ಅದರ್ ಪನಿಷ್ಮೆಂಟ್ಸ್ ಆರ್ ಇನ್ವಾಲ್ವ್ಡ್, ಅದರ್ ಪನಿಷ್ಮೆಂಟ್ಸ್ ಅಂದರೆ ಈ ಪನಿಷ್ಮೆಂಟ್ಗಳನ್ನ ಬಿಟ್ಟು, ದೆನ್ ನಾಟ್ ಎಕ್ಸೀಡಿಂಗ್ 6 months ಆಫ್ ಐದರ್ ಡಿಸ್ಕ್ರಿಪ್ಷನ್. ವಾಟ್ ಈಸ್ ಮೆಂಟ್ ಬೈ ದಿಸ್ ಐದರ್ ಡಿಸ್ಕ್ರಿಪ್ಷನ್? ಹಿಯರ್ ಇಟ್ ಈಸ್ ರಿಟರ್ನ್ ಐದರ್ ಡಿಸ್ಕ್ರಿಪ್ಷನ್. ಐದರ್ ಡಿಸ್ಕ್ರಿಪ್ಷನ್ ಅಂದರೆ ಈ 6 months ಇದೆಯಲ್ವಾ, ಅದು ರಿಗರಸ್ಸು ಇರ್ಬೋದು, ಸಿಂಪಲ್ಲು ಇರ್ಬೋದು. ಐದರ್ ಡಿಸ್ಕ್ರಿಪ್ಷನ್ ಅಂದರೆ ಇದು ರಿಗರಸ್ಸು ಇರ್ಬೋದು, ಸಿಂಪಲ್ ಇರ್ಬೋದು ಅಂತ ಅದರ ಅರ್ಥ. ಯಾವುದಾದ್ರೂ ಕೊಡ್ಬೋದು. ಐದರ್ ಡಿಸ್ಕ್ರಿಪ್ಷನ್ ವಿತ್ ಆರ್ ವಿದೌಟ್ ಫೈನ್. ಸೊ ದಿಸ್ ಈಸ್ ದ ಪನಿಷ್ಮೆಂಟ್ ಫಾರ್ ಕ್ರಿಮಿನಲ್ ಕಾನ್ಸ್ಪಿರಸಿ. ಐ ಥಿಂಕ್ ವಿತ್ ದಿಸ್ we have completed section 61. Section 61 talks about criminal conspiracy. Then section 62. Section 62 talks about attempts in criminal conspiracy. Attempts in criminal conspiracy. ಕ್ರಿಮಿನಲ್ ಕಾನ್ಸ್ಪಿರಸಿನಲ್ಲಿ ಅಪರಾಧ ಕಂಪ್ಲೀಟ್ ಆಗ್ಬೇಕಂತೇನಿಲ್ಲ, ಅಪರಾಧ ಕಂಪ್ಲೀಟ್ ಆಗಲೇಬೇಕು ಅಂತೇನಿಲ್ಲ. ಅಪರಾಧ ಕಂಪ್ಲೀಟ್ ಆಗದೆ ಹೋದರೂ ಪನಿಷ್ಮೆಂಟ್ ಆಗುತ್ತೆ. ಕಂಪ್ಲೀಟ್ ಆಗದೆ ಹೋದರೂ ಪನಿಷ್ಮೆಂಟ್ ಆಗುತ್ತೆ. ಅದಕ್ಕೆ ನಾವು ಸೆಕ್ಷನ್ 62 ಡಿಸ್ಕಸ್ ಮಾಡೋದಕ್ಕಿಂತ ಈ ಒಂದು ಸಿಚುವೇಶನ್ನ ವಿಜುವಲೈಸ್ ಮಾಡೋಣ. ಲೆಟ್ ಅಸ್ ವಿಜುವಲೈಸ್ ದಿಸ್ ಸಿಚುವೇಶನ್. ಒಬ್ಬ ವ್ಯಕ್ತಿ ಒಂದು ಅಪರಾಧವನ್ನು ಮಾಡಬೇಕಾದ್ರೆ ಮೊದಲು ಅವನು ಏನು ಇಟ್ಕೊಂಡಿರ್ತಾನೆ? ಇಂಟೆನ್ಷನ್. ಅವನ ಹತ್ರ ಉದ್ದೇಶ ಇರುತ್ತೆ. ಎರಡನೇದ್ದು, ಅದಕ್ಕೆ ತಯಾರಿ ಮಾಡ್ತಾನ ಅವನು. ಪೂರ್ವ ತಯಾರಿ. ಆಮೇಲೆ ಅಟೆಂಪ್ಟ್ ಟು ಕಮಿಟ್. ಅಪರಾಧ ಮಾಡಲು ಪ್ರಯತ್ನ. ಅಪರಾಧ ಮಾಡಲು ಪ್ರಯತ್ನ. ಈ ಪ್ರಯತ್ನ ಏನಾಗ್ಬೋದು? ಫೇಲ್ ಆಗ್ಬೋದು. ಅಥವಾ ಈ ಪ್ರಯತ್ನ ಏನಾಗ್ಬೋದು? ಸಕ್ಸಸ್ ಆಗ್ಬೋದು. ಇಫ್ ಅಟೆಂಪ್ಟ್ ಈಸ್ ಸಕ್ಸಸ್ಫುಲ್, ದೆನ್ ಕ್ರೈಮ್ ಈಸ್ ಕಂಪ್ಲೀಟ್. ಅಪರಾಧ ನಡೆದಿದೆ. ದಿಸ್ ಈಸ್ ಅಲ್ಟಿಮೇಟ್ ಸ್ಟೇಜ್. ಅಪರಾಧ ನಡೆದಿದೆ. ಇಷ್ಟು ಒಂದು ಹಂತಗಳನ್ನು ನಾವು ವಿಜುವಲೈಸ್ ಮಾಡಬೇಕು. ಎಸ್ಪೆಷಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇವೆಲ್ಲ ಪಾಯಿಂಟ್ಗಳನ್ನು ತಲೆಯಲ್ಲಿ ಇಟ್ಕೊಂಡೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ದಿ ಪೊಲೀಸ್ ಜಾಬ್ ಈಸ್ ನಾಟ್ so easy. It has its own challenges.
Now I will come back to this. Now you can understand this concept. This section 62 you can very easily understand. When you understand that, there must be an intent. Okay. Then for that intent, what he has to do? He has to make preparation. He has to make preparation. There must be intent. He has to make preparation. Then he has to make attempt. Then attempt to be successful. Generally, this is punished. Generally, this is punished. ಇದರಲ್ಲಿ ಏನು ambiguity ಇಲ್ಲ. ಬಟ್ ಕ್ರಿಮಿನಲ್ ಕಾನ್ಸ್ಪಿರಸಿಲಿ ನಾವೇನು ಮಾಡ್ತೀವಿ, ಇದಕ್ಕೂ ಪನಿಷ್ಮೆಂಟ್ ಕೊಡ್ತೀವಿ. ಪನಿಷ್ಮೆಂಟ್ we give for attempt to commit also. Attempt to commit also. Right? So that is what is written here. That is section 62. Punishment for attempting to commit offences punishable with imprisonment for life or other imprisonment. Life or other imprisonment. Nodi. Whoever attempts to commit an offense punishable by this Sanhita with imprisonment for life or imprisonment, or to cause such an offense to be committed, and in such attempt does any act towards the commission of offense. This particular word is very, very important. Does any act towards commission of offense. This is very, very important step. Towards commission of offense. Then this is punishable. Shall, where no express provision is made in the Sanhita for punishment of such attempt. Attempt ಗೆ separate punishment ಇರಲಿಲ್ಲ ಅಂದ್ರೆ, be punished with imprisonment for a description provided for the offense. ಆ ಅಫೆನ್ಸ್ಗೆ ಏನ್ ಶಿಕ್ಷೆ ಫಿಕ್ಸ್ ಆಗಿದೆಯೋ ಅದೇ ಶಿಕ್ಷೆಯಿಂದ ಅವನಿಗೆ ಏನ್ ಮಾಡಬೇಕು, ಪನಿಷ್ ಮಾಡಬೇಕು. ಫಾರ್ ಎ ಟರ್ಮ್ which may extend to half of the imprisonment. Yes, sorry, attempt ಕಮ್ಮಿ ಇದೆ. Be punished with imprisonment for any description provided in the offense. ಆ ಅಪರಾಧ ಯಾವುದಿದೆಯೋ. ಫಾರ್ ಎಕ್ಸಾಂಪಲ್ 10 years ಇತ್ತು ಅಂತ ಇಟ್ಕೊಳ್ಳಿ. ಅಪರಾಧಕ್ಕೆ ಶಿಕ್ಷೆ 10 years ಇತ್ತು. 10 years ಇದ್ದಾಗ ಫಾರ್ ದಟ್ ಅಫೆನ್ಸ್ ದ ಟರ್ಮ್ ಫಾರ್ ಎ ಟರ್ಮ್ which may extend to half of the imprisonment for life, or as the case may be, 1/2 of the longest term of the imprisonment provided for that offense, or with such fine as is provided for the offense. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕ್ವಶನ್ ಏನ್ ಬರುತ್ತೆ ಅಂದ್ರೆ, ಲೈಫ್ ಇಂಪ್ರಿಸನ್ಮೆಂಟ್ಗೆ ನಾವು ಏನ್ ಮಾಡೋದು, ಶಿಕ್ಷೆ ಲೈಫ್ ಇಂಪ್ರಿಸನ್ಮೆಂಟ್ ಇತ್ತು ಅಂದ್ರೆ ಏನ್ ಮಾಡೋದು. ಇದನ್ನ ನಾನು ಬೇರೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಥ ಸಂದರ್ಭದಲ್ಲಿ ದಿಸ್ ಕ್ಯಾಲ್ಕುಲೇಷನ್ ಇಸ್ ಟೇಕೆನ್ ಆಸ್ 20 years. ಇದನ್ನ 20 ವರ್ಷ ಅಂತ ತಗೊಂಡ್ರೆ ಅದರ ಅರ್ಧ ಅಂದ್ರೆ ಅವನಿಗೆ ಏನಾಗುತ್ತೆ, 10 ವರ್ಷ ಶಿಕ್ಷೆ ಆಗುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ಇಟ್. ಇಲ್ಲಿ ಬರೀ ಲೈಫ್ ಇಂಪ್ರಿಸನ್ಮೆಂಟ್ ಅಂತಲ್ಲ, ಎಲ್ಲಾನು ತಗೊಂಡಿದ್ದಾರೆ ನೋಡಿ. ಸಿ ಬೈ ದಿಸ್ ಸಂಹಿತ ವಿತ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, imprisonment or imprisonment or okay. So here let me take these two things. Punishment ಇಲ್ಲಿ ಗುರ್ತು ಮಾಡಿರೋದು ಯಾವುದು, with imprisonment for life or imprisonment, or to cause such an offense to be committed, same thing. And in such an attempt does any act towards the commission of the offense where no express provision is made, be punished with imprisonment for description provided in the offense. ಇದರ ಭಾವಾರ್ಥವನ್ನು ನಾವು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಈ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ತಾನು ಒಂದು ಅಟೆಂಪ್ಟ್ ಅನ್ನು ಮಾಡ್ತಾನೆ, ಪ್ರಯತ್ನ ಮಾಡ್ತಾನೆ. ಸಮ್ ಆಕ್ಟ್ ಹಿ ವಿಲ್ ಡೂ, ಆದರೆ ಅಟೆಂಪ್ಟ್ ಅಂದ್ರೆ ಸಕ್ಸಸ್ ಆಗಲ್ಲ. ಅವನು ಮಾಡಿದಂಥ ಕ್ರಿಮಿನಲ್ ಕಾನ್ಸ್ಪಿರಸಿ ಸಕ್ಸಸ್ ಆಗೋದಿಲ್ಲ, ಅರ್ಧಕ್ಕೆ ಫೇಲ್ ಆಗ್ತದೆ. ಫೇಲ್ ಆದಾಗ್ಯೂ ಕೂಡ ಅವನಿಗೆ ಅಕಸ್ಮಾತ್ ಅವನು ಸಕ್ಸಸ್ಫುಲ್ ಆಗಿದ್ದ ಅಂತ ಇಟ್ಕೊಳ್ಳಿ, ಆವಾಗ ಏನು ಶಿಕ್ಷೆ ಆಗ್ತಿತ್ತು, ಅಥವಾ ಅವನು ಯಾರ್ದೋ ಕಡೆಯಿಂದ ಮಾಡಿಸಿದ್ರು ಕೂಡ
ಆವಾಗ ಅವನಿಗೆ ಏನು ಶಿಕ್ಷೆ ಆಗ್ತಿತ್ತೋ ಆ ಶಿಕ್ಷೆಯ ಅರ್ಧ ಭಾಗದ ಶಿಕ್ಷೆ ಇವನಿಗೆ ಆಗುತ್ತೆ. ಅದು ಅಕಸ್ಮಾತ್ ಲೈಫ್ ಇಂಪ್ರಿಸನ್ಮೆಂಟ್ ಇದ್ದರೆ ಅದನ್ನು 20 ವರ್ಷ ಕ್ಯಾಲ್ಕುಲೇಷನ್ ತೊಗೊಳ್ತಾರೆ, 10 ವರ್ಷ ಮಾಡ್ತಾರೆ. ಇಲ್ಲ 10 ವರ್ಷ ಅವನಿಗೆ ಶಿಕ್ಷೆ ಇತ್ತು ಅಂತಂದರೆ ಅವನಿಗೆ 5 ವರ್ಷ ಶಿಕ್ಷೆ ಕೊಡ್ತಾರೆ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ಅದೇ ಇಲ್ಲಿ ಕನ್ನಡದಲ್ಲಿದೆ. ಸೊ ದೋಸ್ ಸ್ಟೇಜಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು. ಸೊ punishment is done for these two. 3 and 4 are eligible for even for attempt also there is a punishment. That's why we call it as inchoate. ನೋಡಿ ಇಲ್ಲಿ ಅದರ ಎಕ್ಸಾಂಪಲ್ಸ್ ಅಟೆಂಪ್ಟ್ಗೆ ಹೆಂಗ್ ಪನಿಷ್ಮೆಂಟ್ ಅನ್ನೋದಕ್ಕೆ ಈ ಕೋಡಲ್ಲೇ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ. 2 ಎಕ್ಸಾಂಪಲ್ ನಮ್ಗೆ ಕ್ಲೀನ್ ಆಗಿ ಅರ್ಥ ಮಾಡಿಸ್ತೇವೆ. ಎ ಮೇಕ್ಸ್ ಅನ್ ಅಟೆಂಪ್ಟ್ ಟು ಸ್ಟೀಲ್ ಸಮ್ ಜುವೆಲ್ಸ್. ಸೊ here he is making the attempt of theft. He is making the attempt of theft by breaking open a box and finds after so opening the box that there is no jewel in it. So theft not happened. So this is inchoate or inchoate. Okay, therefore that there is, he has done an act towards commission of offense. What is the meaning of it? He has done an act towards commission of theft. Has done any act towards commission of the offense. Same thing is written here. He has done the act not successful. Therefore he is guilty of section 62. ಸೆಕ್ಷನ್ 62 ಪ್ರಕಾರ ಥೆಫ್ಟ್ಗೆ 3 years ಫೈನ್ ಇತ್ತು ಅಂದ್ಕೊಳ್ಳೋಣ. ಐ ಆಮ್ ನಾಟ್ ಕರೆಕ್ಟ್, ಹೈಪಾಥೆಟಿಕಲಿ. ಇದಕ್ಕೇನಾಗುತ್ತೆ ಅಂದರೆ 1.5 years ಆಗುತ್ತೆ ಪೆನಾಲ್ಟಿ. ದಟ್ ಈಸ್ ದ ಮೀನಿಂಗ್ ಆಫ್ ಇಟ್. ಸೆಕೆಂಡ್ ಎಕ್ಸಾಂಪಲ್ ಆಲ್ಸೋ. ಎ ಮೇಕ್ಸ್ ಅನ್ ಅಟೆಂಪ್ಟ್. ಎ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಏನು? ಪಿಕ್ ಪಾಕೆಟ್ ಆಫ್ ಜಡ್ ಬೈ ಥ್ರಸ್ಟಿಂಗ್ ಈಸ್ ಹ್ಯಾಂಡ್ ಇನ್ ಜಡ್ಸ್ ಪ್ಯಾಕೆಟ್. ಆದರೆ ಅವಾಗಲ್ಲೇನು ದುಡ್ಡೇ ಸಿಗಲ್ಲ. A fails in his attempt in consequence of Judge having nothing in the pocket. ಅವನ ಪ್ಯಾಕೆಟ್ನಾಗ ಏನು ಇರಲಿಲ್ಲ. ಈವನ್ ದೆನ್ ಅವನ ಪ್ಯಾಕೆಟ್ನಾಗ ಏನು ಇರಲಿಲ್ಲ ಅಂದ್ರೂ ಕೂಡ he is eligible for half of the punishment. ಪಿಕ್ ಪಾಕೆಟಿಂಗ್ಗೆ ಏನು ಪನಿಷ್ಮೆಂಟ್ ಇದೆಯೋ ಅದರ ಅರ್ಧ ಶಿಕ್ಷೆ ಇವನಿಗೆ ಹಾಗೆ ಆಗುತ್ತೆ. ಏನೋ ಅವನಿಗೆ ಪ್ರತಿಫಲ ಸಿಗದೆ ಹೋದ್ರೂ ವಿ ಆರ್ ಗೋಯಿಂಗ್ ಟು ಗಿವ್ ಹಿಮ್ ದಿ ಪನಿಷ್ಮೆಂಟ್. ಅದೇ ಉದಾಹರಣೆಗಳನ್ನ ಇಲ್ಲಿ ಕನ್ನಡದಲ್ಲಿ ಬರ್ತೀವಿ. Now I have made some effort to distinguish between the concept of conspiracy, concept of abatement. ನೋಡಿ, ಕ್ರಿಮಿನಲ್ ಕಾನ್ಸ್ಪಿರಸಿನಲ್ಲಿ ಇದಕ್ಕೆ ಯಾಕೆ ಏನು ಅದು ಸಕ್ಸಸ್ ಆಗಲಿಲ್ಲ ಅಂದ್ರೂ ಶಿಕ್ಷೆ ಕೊಡ್ತಾರೆ ಅಂದರೆ, ಕಾನ್ಸ್ಪಿರಸಿ ಸಮಾಜದ ಒಂದು ಕಂಟಕ. ಅದು ಸಮಾಜದಲ್ಲಿ ಒಂದು ಗುಂಪು ಈ ರೀತಿ ಅಪರಾಧಿಕ ವ್ಯವಸ್ಥೆಯನ್ನು ಮಾಡೋದು ಇಟ್ ಈಸ್ ಇನ್ಕರೆಕ್ಟ್. ಫೋಕಸ್ ಇಸ್ ಆನ್ ಕಲೆಕ್ಟಿವ್ ಇಂಟೆನ್ಷನ್. ಒಟ್ಟಾರೆಯಾಗಿ ಒಬ್ಬನೇ ಯೋಚನೆ ಮಾಡೋದು ಬೇರೆ, ಜನ ಗುಂಪಾಗಿ ಯೋಚನೆ ಮಾಡೋದಿದೆಯಲ್ಲ, ಇಟ್ ಈಸ್ ಎ ಡೇಂಜರ್ ಟು ದ ಸೊಸೈಟಿ. ಲಾ ಅಟ್ರಾಕ್ಟ್ಸ್ ಆರ್ಗನೈಸ್ಡ್ ಕ್ರಿಮಿನಲ್ ಪ್ಲಾನಿಂಗ್. ಇದಿರಬಾರ್ದು. ಆರ್ಗನೈಸ್ಡ್ ಕ್ರಿಮಿನಲ್ ಸಂಘಟಿತ ಅಪರಾಧ ಯೋಜನೆಗಳು ದೇಶಕ್ಕೆ ಒಳಿತಲ್ಲ. ಡೇಂಜರ್ ಲೈಸ್ ಇನ್ ಕಂಬೈನ್ಡ್ ರಿಸಾಲ್ವ್. ಬಹಳ ದೇಶಕ್ಕೆ ಆತಂಕಕಾರಿ ಇದು. ಈವನ್ ಬಿಫೋರ್ ಆ್ಯಕ್ಷನ್, ಅವರು ಆ್ಯಕ್ಷನ್ ತಗೊಳ್ಳೋದಕ್ಕಿಂತ ಮೊದಲು ಕೂಡ ಅದು ಡೇಂಜರ್. ಆದ್ರಿಂದ ನಾವೇನು ಮಾಡ್ತೀವಿ, ಎಗ್ರಿಮೆಂಟ್ ಇಟ್ ಸೆಲ್ಫ್ ಇಸ್ ಎ ಗಿಲ್ಟ್ ಅಂತ ಹೇಳ್ತೀವಿ ನಾವು. ಎಗ್ರಿಮೆಂಟ್ ಇಟ್ ಸೆಲ್ಫ್ ಇಸ್ ಎ, ಒಪ್ಪಂದ ಮಾಡ್ಕೊಳ್ಳೋದೇ ಒಂದು ತಪ್ಪು. ಯು ಡೂ ಎಗ್ರಿಮೆಂಟ್ ಫಾರ್ ಲಾಫುಲ್ ರೀಸನ್ಸ್. ಇಫ್ ದ ಎಗ್ರಿಮೆಂಟ್ ಈಸ್ ಎನ್ಫೋರ್ಸೇಬಲ್ ಬೈ ಲಾ, ಯು ಆರ್ ಪರ್ಮಿಟೆಡ್ ಟು ಡೂ, ಬಟ್ ನಾಟ್ ಸುಪಾರಿ ಲೈಕ್ ಥಿಂಗ್ಸ್. ವಾಟ್ ಈಸ್ ಅಬೇಟ್ಮೆಂಟ್ ನೋಡಿ. whereas this conspiracy is collective intention. Conspiracy is a collective intention, but abatement is not like that. It is individual role. ಯಾವನೋ ಒಬ್ಬ ಜಾಡ ಮಾಡ್ತಾನೆ, ಅವನು ಇನ್ನೊಬ್ಬನಿಗೆ ಅವನು ಪ್ರೊವೋಕ್ ಮಾಡ್ತಾನೆ, ಇನ್ನೊಬ್ಬನ ಇನ್ಸ್ಟಿಗೇಟ್ ಮಾಡ್ತಾನೆ, ಅಥವಾ ಅವನು ಎಂಗೇಜ್ ಮಾಡ್ತಾನೆ. ಒನ್ ಪರ್ಸನ್ ಮೇ ಪುಷ್, ಪ್ರೊವೋಕ್, ಹೆಲ್ಪ್ ಆರ್ ಫೆಸಿಲಿಟೇಟ್. ದಟ್ ಈಸ್ ಅಬೇಟ್ಮೆಂಟ್. ಪುಷ್, ಪ್ರೊವೋಕ್, ಹೆಲ್ಪ್ ಆರ್ ಫೆಸಿಲಿಟೇಟ್. ಒಬ್ಬ ವ್ಯಕ್ತಿಯನ್ನು ನೀವೇನು ಮಾಡ್ಬೋದು, ಪ್ರೇರೇಪಿಸಬಹುದು, ಉಸಿರೆತ್ತಬಹುದು, ಸಹಾಯ ಮಾಡಬಹುದು, ಅಥವಾ ಸುಗಮಗೊಳಿಸಬಹುದು. ಓಕೆ, ಹಿಯರ್ ಆಲ್ಸೋ ಇಟ್ ಈಸ್ ಕ್ರೈಮ್.
Crime may still be mainly executed by another. Here, real executor is somebody else. So, ಇಬ್ಬರದು ಸೇರಿ ಇದೇನಾಗುತ್ತೆ, ಇಟ್ ಬಿಕಮ್ಸ್ ಗಿಲ್ಟ್. ಇಬ್ಬರದು ಸೇರಿ ಇಟ್ ಬಿಕಮ್ ಗಿಲ್ಟ್. ಆದರೆ ಇಲ್ಲಿ ಕ್ರೈಮ್ ಆಗೇ ಇಲ್ಲ, ಓನ್ಲಿ ಅಗ್ರಿಮೆಂಟ್, ನೋ ಕ್ರೈಮ್, ನೋ ಕ್ರೈಮ್. ಈವನ್ ದೆನ್ ಇಟ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್. ಈವನ್ ದೆನ್ ಇಟ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್. ಈ ಡಿಫರೆನ್ಸ್ ಅನ್ನ ನೀವು ಕರೆಕ್ಟಾಗಿ ಗೊತ್ತಿಟ್ಕೋಬೇಕು. ಎಕ್ಸಾಂಪಲ್ಸ್, ಕಾನ್ಸ್ಪಿರಸಿ ಎಕ್ಸಾಂಪಲ್: A, B and C agree to commit dacoity. This is conspiracy. Conspiracy is complete even if dacoity never happens. Dacoity never happens. ಒಮ್ಮೆ ನೀವು ದರೋಡೆ ಮಾಡೋಕ್ಕೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದೀರಿ ಅಂತಂದ್ರೆ ಡಕಾಯಿಟಿ ಆಗಿಲ್ಲ, ಆದರೆ ಕಾನ್ಸ್ಪಿರಸಿ ಕಂಪ್ಲೀಟ್ ಆಯಿತು. Therefore you are punishable. Conspiracy is completed. That mere agreement completes your conspiracy. That is the difference, very important. See, in case of abatement, which we have seen in the previous video, A tells B, go and kill X, and gives him a knife. A is guilty of abatement, even if he never meets C or others. Here, A is guilty of only abatement, right? So that is the concept that is available here, but he cannot be punished for the crime, right? Now we will come to the comparison point. Bottom form of comparison of comparison of abatement and criminal conspiracy. ಇದನ್ನು ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ. ಬೇಸಿಕ್ ನೇಚರ್, ಅಗ್ರಿಮೆಂಟ್ ಇಟ್ ಸೆಲ್ಫ್ ಈಸ್ ದ ಅಫೆನ್ಸ್ ಇನ್ ಕೇಸ್ ಆಫ್ ಕಾನ್ಸ್ಪಿರಸಿ. ಹಿಯರ್ ಹೆಲ್ಪಿಂಗ್ ಆರ್ ಎನ್ಕರೇಜಿಂಗ್ ಎನದರ್ ಟು ಕಮಿಟ್ ಅಫೆನ್ಸ್. ಸೊ ಮಿನಿಮಮ್ ಪರ್ಸನ್ಸ್, ಇಲ್ಲಿ ಮಿನಿಮಮ್ ಇಬ್ಬರು ಬೇಕು. ಇಟ್ ಕ್ಯಾನ್ ಬಿ ಒನ್ ಅಬೇಟರ್, ಒನ್ ಅಫೆಂಡರ್. ಇಲ್ಲಿ ಇಬ್ಬರು ಬೇಕಾಗಿಲ್ಲ. ಹಿಯರ್ ಮೀಟಿಂಗ್ ಆಫ್ ಮೈಂಡ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಮೀಟಿಂಗ್ ಆಫ್ ಮೈಂಡ್ ಇರಲ್ಲ, ಇನ್ಸ್ಟಿಗೇಷನ್ ಇರುತ್ತೆ, ಸಹಾಯ ಇರುತ್ತೆ, ಮತ್ತು ಇಂಟೆನ್ಷನಲ್ ಅಸಿಸ್ಟೆನ್ಸ್ ಇರುತ್ತೆ. ಅವರಿಗೆ ನಾವು ಸಹಾಯ ಒದಗಿಸ್ತೀವಿ, ಇಲ್ಲ ಪ್ರೊವೋಕ್ ಮಾಡ್ತೀವಿ, ಅವರಿಗೆ ಪ್ರೇರೇಪಿಸ್ತೀವಿ. ಇದು ನೋಡಿ, ಪ್ಲಾನಿಂಗ್ ಸ್ಟೇಜಲ್ಲೇ ನಾವು ಪನಿಷ್ಮೆಂಟ್ ಕೊಡ್ತೀವಿ. ಹಿಯರ್ ಇಲ್ಲಿ ಪನಿಷ್ಮೆಂಟ್ ಕೊಡ್ತೀವಿ, ಅವನ್ನ ಅಬೇಟ್ಮೆಂಟು ಆಗಿರ್ಬೇಕು ಪ್ಲಸ್ ಕ್ರೈಮು ಆಗಿರ್ಬೇಕು. ಇವೆರಡು ಆದ್ಮೇಲೆ ಪನಿಷ್ಮೆಂಟ್ ಕೊಡ್ತೀವಿ. ಯಾವುದರಲ್ಲಿ? ಅಬೇಟ್ಮೆಂಟ್ ಅಲ್ಲಿ. ಸಿ, ಕಂಪ್ಲೀಷನ್ of offense completes as soon as agreement is made. Usually requires that offense is attempted or committed. ಇಲ್ಲಿ ಅದು ಅಟೆಂಪ್ಟರ್ ಆಗಬೇಕು, ಕಮಿಟರ್ ಆಗಬೇಕು. ಎರಡೂ ಆಗಲಿಲ್ಲ ಅಂದ್ರೆ ಇಲ್ಲಿ ಪನಿಷ್ಮೆಂಟ್ ಆಗಲ್ಲ. ಓವರ್ಟ್ ಆಕ್ಟ್ ರಿಕ್ವೈರ್ಡ್ ಓನ್ಲಿ ವೆನ್ ಆಬ್ಜೆಕ್ಟ್ ಈಸ್ ನಾಟ್ ಇಲ್ಲಿಗಲ್ ಪರ್ ಸೆ. ಆಬ್ಜೆಕ್ಟ್ ಈಸ್ ನಾಟ್ ಇಲ್ಲಿಗಲ್ ಅಂದ್ರೆ ಆ ಉದ್ದೇಶ ತಪ್ಪು ಇರಲಿಲ್ಲ ಅಂತಂದ್ರೆ, right? Not always required. Instigation alone is enough here. Then liability. Each conspirator is liable for the acts of others. Abater liable according to the extent of abatement. ಅವನು ಏನು ಅಬೇಟ್ಮೆಂಟ್ ಮಾಡಿರ್ತಾನೆ ಅಷ್ಟಕ್ಕೆ ತಕ್ಕನಾಗಿ. ಇಲ್ಲಿ ಎಲ್ಲರಿಗೂ ಶಿಕ್ಷೆ ಆಗುತ್ತೆ. ಇದು ನಿಮ್ಗೆ ಕೇಸ್ ಲಾ ಹೇಳೋದಾದ್ರೆ, ಕೇಹರ್ ಸಿಂಗ್ ಒಂದು ಕೇಸ್ ಲಾ, ಇನ್ನೊಂದು ಸ್ಟೇಟ್ ಆಫ್ ತಮಿಳುನಾಡು ವರ್ಸಸ್ ನಳಿನಿ. ಈ ವರ್ಸಸ್ ನಳಿನಿ ಕೇಸ್ ಇದೆಯಲ್ಲ, ಈ ಕೇಸು ಬಹಳ ಇಂಪಾರ್ಟೆಂಟ್ ಕೇಸ್ ಇದು, ವರ್ಸಸ್ ನಳಿನಿ. ಈ ಎರಡು ಪ್ರಕರಣಗಳನ್ನು ನೀವು ಇಲ್ಲಿ ಸೈಟೇಷನ್ ಮಾಡ್ಬೋದು. ಎರಡೂ ಪ್ರಕರಣ ಗಾಂಧಿ ಮನೆತನಕ್ಕೆ ಸಂಬಂಧಪಟ್ಟದ್ದು. ಕೇಹರ್ ಸಿಂಗ್ನ ಕಾನ್ಸ್ಪಿರಸಿಯಲ್ಲಿ ಇವನಿಗೆ ಗಲ್ ಶಿಕ್ಷೆ ಕೊಡ್ತಾರೆ ಇಂದಿರಾ ಗಾಂಧಿಯ ಹತ್ಯೆ ಆದಾಗ. ನಳಿನಿಗೂ ಕೂಡ ಕಾನ್ಸ್ಪಿರಸಿಯಲ್ಲಿ ಈ ರಾಜೀವ್ ಗಾಂಧಿ ಹತ್ಯೆ ಏನಾಗುತ್ತಲ್ಲ ಆ ವಿಷಯದಲ್ಲಿ ನಳಿನಿ ಕೂಡ ಸಿ ಇಸ್ ಅಕ್ಯೂಸ್ಡ್ ಆಫ್ ಕಾನ್ಸ್ಪಿರಸಿ. ಇವೆರಡು ಕೇಸನ್ನು ನೀವು ನೋಡ್ಬೋದು. ಇಲ್ಲಿ ಪ್ರೂಫ್, ಇಲ್ಲಿ ಇದು ಒಂದು ಪಾಯಿಂಟ್ ಅನ್ನು ಹೇಳೋದು ಮರ್ತೆ, ನಾನು ಹೇಳ್ತೀನಿ. ಐ ವಿಲ್ ಟೆಲ್. ಕಾನ್ಸ್ಪಿರಸಿನಲ್ಲಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಕ್ಯಾನ್ ಬಿ ಪ್ರೂವ್ಡ್ ಬೈ ಡೈರೆಕ್ಟ್ ಆಕ್ಟ್ಸ್ ಆಫ್ ಇನ್ಸ್ಟಿಗೇಷನ್. ನೋಡಿ, ಇದನ್ನು ಡೈರೆಕ್ಟ್ ಪ್ರೂವ್ ಮಾಡ್ಬೋದು. ಕಾನ್ಸ್ಪಿರಸಿ ಮಾತ್ರ
it has to have a circumstantial evidence ಅಂತ, circumstantial evidence. So that is in case of conspiracy, right? ಇದರ ಕನ್ನಡದಲ್ಲಿ ಬರೆದಿದ್ದೀನಿ. So I think I have taken much of your time, and as far as the examination is concerned, you may get 10 marks question or even short note question. ಇದರ ಮೇಲೆ ನಿಮಗೆ ಶಾರ್ಟ್ ನೋಟು ಬರ್ಬೋದು, 10 ಮಾರ್ಕ್ಸ್ ಕ್ವಶನು ಬರ್ಬೋದು. ಯಾಕೆಂದರೆ ಸಾಕಷ್ಟು ಕೇಸ್ ಲಾ ಇದ್ದಾವೆ, ನೀವು ಕೇಸ್ ಲಾ ಸ್ಟಡಿ ಮಾಡಬೇಕು. ಇದ್ರ ಜೊತೆಗೆ ನಾನು ಥಿಯರಿ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೇಸ್ ಲಾನಲ್ಲಿ ನಂಬರ್ 1 ಕೆಹರ್ ಸಿಂಗ್ ಕೇಸ್. ಕೆಹರ್ Singh case. Whether Keher Singh case is referred here, I will see. If it is there, I will give you the. No, I don't want to waste your time. So many cases are there. One is Keher Singh case. Other is Nalini. State of Tamil Nadu versus Nalini, 1999. Second one is Keher Singh case. In Indira Gandhi assassination. Indira Gandhi assassination. Second one is State of Tamil Nadu versus Nalini. Nalini. This is 1999 case. And how the criminal conspiracy is to be decided and here idರಲ್ಲಿ there are 10 guidelines. These guidelines also you have to go through. 10 guidelines. 10 guidelines. These guidelines are also important. One who has to prepare for long answer question, it is better to go through this, and these guidelines are available in I think in Sharma book also, available in this Ratan Lal Dheeraj Lal also. So you can refer to those things. With this I will conclude this video, and the next video I will come up with offenses, especially rape offense on women. I think I may be discussing that video with section 63 to 73. Section 73 to 73, it includes rape as well as gang rape. Both portions are covered in that. Very, very important chapter. I will try in one video whether it is possible. Otherwise, I may take 2 or 3 videos in that, depending upon the requirement of the explanation. With this, I will conclude this video. Thank you.